ಕಾಲ್ ಮೇಲ್ ಕಾಲ್ ಹಾಕಿ ಕಾಸು ಎನ್ಸಷ್ಟು ಸುಲಭ ಅಲ್ಲ, ಮಣ್ಣಲ್ಲಿ ಕಾಲಿಟ್ಟು ಕಾಸು ಮಾಡೋದು. ಏನಂತೀರಾ? ನಮಸ್ಕಾರ ರೈತ ಮಿತ್ರರೇ. ಈ ಮಾತನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಏನಾಯ್ತಂದರೆ ಗೊಬ್ಬರ ಹಾಕ್ತಾ ಇದ್ದೀವಿ. ಬಟ್ ಏನಂದರೆ ಬಿಹಾರವ್ರು ಬಂದಿದ್ದರು 3 ಜನ, ನೀವೇ ನೋಡಿರ್ಬೋದು, ವಿಡಿಯೋ ಹಾಕಿದೆ. ಬಟ್ ಇವತ್ತು ಅವರು ಕೂಡ ಕೈ ಕೊಟ್ಟರು. ತುಂಬ ಕಷ್ಟ ಆಯಿತು ಅಂದ್ಕೊಳ್ಳಿ ಕೆಲಸ ಮಾಡೋದು. ಆಳುಗಳಂತೂ ಯಾರು ಬರ್ತಾನೆ ಇಲ್ಲ, ಆಳುಗಳ ಕೊರತೆ ಅಂತೂ ತುಂಬಾ ಐತೆ. ಹಂಗಂತ ನಾವು ಆಳುಗಳನ್ನೇ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ಅಂದ್ಬಿಟ್ಟು ನಮ್ಮ ಕೈಲಾದಷ್ಟು ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡ್ತೀವಿ. ನೋಡೋರು ಅನ್ಕೋಬೋದು ಸರಿಯಾದ ಕಂಜೂಸ್ಗಳು ಆಳು ಕರ್ಕೊಂಡು ಮಾಡಲ್ಲ, ಇವರೇ ಮಾಡ್ತಾರೆ ಅಂತ. ಆಳು ಬಂದರೆ ತಾನೇ ಆಳು ಕರ್ಕೊಂಡು ಮಾಡೋದು. ಲೇಬರ್ಸ್ ಕೊರತೆ ಅಷ್ಟಿದೆ. ಹಂಗಂತ ಹೇಳ್ಬಿಟ್ಟು ನಮ್ಗೆ ಅಷ್ಟಿದೆ ಇಷ್ಟಿದೆ ಅಂದ್ಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟಾಯ್ತದೋ ಅಷ್ಟು ಮಾಡಬೇಕು. ಅದೇ ಆ ಥರ ಮಾಡಿದ್ರೇ ನಾವು ಜೀವನ ನಡ್ಸೋಕ್ಕಾಗೋದು. ಆಮೇಲೆ ಡಿಪೋ ಗೊಬ್ಬರ ಎಲ್ಲ ಹಾಕಿದ್ದು, ಅದಕ್ಕೆ ಹಿಂಡಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮಣ್ಣು ಒಂದು ಕಡೆಯಿಂದ ಮುಚ್ಕೊಬಂದ್ವಿ. ಈ ತೋಟದ್ದು ಕೆಲಸ ಮುಗಿಸ್ಕೊಂಡು ಹೋಗೋದ ಅಂತ. ಮೋಟರ್ ಬೇರೆ ಇನ್ನೂ ರಿಪೇರಿ ಆಗಿಲ್ಲ, ಅದೊಂದು ಕಡೆ ತಲೆ ಕೆಟ್ಟೋಗೈತೆ. ಗೊಬ್ಬರ ಬೇರೆ ಹಾಕ್ಬಿಟ್ಟಿದ್ದೀವಿ, ಮೋಟರ್ ಬೇರೆ ರಿಪೇರಿ ಆಗಿಬಿಟ್ಟೈತೆ ಅಂತ, ಕಾಯಿಲ್ ಹೊಂಟೋಗ್ಬಿಟ್ಟೈತೆ, ಅದಿನ್ನೂ ರೆಡಿ ಆಗಿಲ್ಲ. ಈ ವೀಕ್ ಮಾರ್ನಿಂಗ್ 6 ಗಂಟೆಗೆ ಕರೆಂಟ್ ಇರೋದ್ರಿಂದ ರಿಪೇರಿ ಮಾಡೋಕ್ಕೆ ಬರೋರ್ಗೂ ತುಂಬ ಕಷ್ಟ ಆಗ್ತೈತೆ. ಚಳಿ ಬೇರೆ, ಇಬ್ನಿ ಬೇರೆ, ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಡಿಪೋ ಗೊಬ್ಬರ ಎಲ್ಲ ಕಲಸಿ ಆ ತೋಟಕ್ಕೆ ಹಾಕೋದ ಅಂತ ರೆಡಿ ಮಾಡಿದ್ವಿ. ಅಷ್ಟರೊಳಗೆ ಬಾಳೆ ಕಡಿಯೋಕ್ಕೆ ಬಂದರು. ಒಂದು ಕೆಲಸ 2 ಕೆಲಸ ಅಂತೀರಾ, ನಾನಾ ಥರದ ಕೆಲಸ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸನೂ ಒಂದೇ ಟೈಮಲ್ಲಿ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ. ಅದಂತೂ ಆಗದೇ ಇರೋ ಕೆಲಸ ಅಂದ್ಕೊಳ್ಳಿ. ಅಷ್ಟರೊಳಗೆ ಬಂದರು. ಬಟ್ ಏನಂದರೆ ಬಾಳೆ ತುಂಬ ರೇಟ್ ಡೌನ್ ಆಗೈತೆ. ಬರೀ 20 ರೂಪಾಯಿ. ನಾವು ಹಾಕಿರೋ ಬಂಡವಾಳ ಅಂತೂ ಖಂಡಿತ ಯಾವುದೇ ಕಾರಣಕ್ಕೂ ಸಿಗಲ್ಲ, ಅದಂತೂ ಚೆನ್ನಾಗಿ ಗೊತ್ತು. 20 ರೂಪಾಯಿ ಕಡ್ದು ಏನು ಸಿಗುತ್ತೆ ಹೇಳಿ? ಅಷ್ಟು ನಮ್ಮ ಬಾಳೆ ಅಷ್ಟು ಚೆನ್ನಾಗಿ ಬೆಳೆದಿದ್ದೀವಿ. ಬಟ್ ಆದರೆ ರೇಟ್ ಇಲ್ಲ, ಬೆಳೆಗೆ ಬೆಲೆನೇ ಇಲ್ಲ ಅನ್ನಂಗೆ ಆಗೈತೆ. ಚೆನ್ನಾಗಿದ್ದರೆ ಹೆಂಗಿದ್ರು ಅಂದರೆ ಡಿಮ್ಯಾಂಡ್ ಇದ್ದರೆ ಹೆಂಗಿದ್ರು ತೊಗೊಂಡೋಗ್ತಾರೆ. ಡಿಮ್ಯಾಂಡ್ ಕಡಿಮೆ ಇದ್ದರೆ ಅದು ಇದು ಅಂತ ಚುಕ್ಕಿಕಾಯಿ, ಚಪ್ಪೆಕಾಯಿ ಅದು ಇದು ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಾವು ಬೆಳೆದು ನಾವೇ ಅದಕ್ಕೆ ರೇಟ್ ಫಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ. ರೈತರು ನಾವು ಆ ಪರಿಸ್ಥಿತಿಲಿದ್ದೀವಿ. ಆಮೇಲೆ ಈ ತೋಟದ ಕೆಲಸ ಎಲ್ಲ ಮುಗೀತು. ಬಟ್ ಇದೊಂದು ಎಕರೆ ಪೆಂಡಿಂಗ್ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರೀದೆ